ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮಡಿವಾಳ ಸಮಾಜದ ಏನು ರಾಜ್ಯ ಅಧ್ಯಕ್ಷರಾಗಿ ನಾನು ಶ್ರೀ ನಂಜಪ್ಪ ಅಂತ ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ವಿಷಯ ಏನು ಮಡಿವಾಳ ಸಮಾಜ ಯಾರು ನಮಗೆ ಹೆಚ್ಚು ಸಹಾಯ ಮಾಡಿದ್ದಾರೆ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೀವಿ. ಈಗ ನಿಮ್ಗೆಲ್ಲ ಒಂದು ಪತ್ರ ಕೊಟ್ಟಿರ್ತೀವಿ ನಾವು. ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿದ್ದಾಗ ಕಳೆದ ಸಾಲಿನಲ್ಲಿ 14, 15, 15, 16, 16, 17ರಲ್ಲಿ ಕಂಟಿನ್ಯೂಷನ್ ಆಗಿ 10, 15, 20 ಒಟ್ಟು 25 ಕೋಟಿ ಒಟ್ಟು ಟೋಟಲ್ 45 ಕೋಟಿ ಅನುದಾನ ಕೊಟ್ಟಿರ್ತಾರೆ. ಮತ್ತೆ ಏನು ನಮಗೆ ಮುಖ್ಯವಾಗಿ ಏನಂದ್ರೆ ನಮ್ಮ ಮಾಚಿದೇವರ ಜಯಂತಿ ಒಂದು ಮಾಡಿಕೊಟ್ಟಿದ್ದಾರೆ, ಅದೊಂದು ಮಾಡಿದ್ದಾರೆ. ಒಂದು ನಿಗಮ ಏನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದು ನಮ್ಮ ಮಡಿವಾಳದ್ದು ನಿಗಮ ಆಗಿದೆ. ಆ ನಿಗಮಕ್ಕೂ ಆವಾಗಲೇ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಅದರಲ್ಲಿ 22.5 ಕೋಟಿ ಅನುದಾನ ತಗೊಂಡಿದ್ದಾರೆ ನಮ್ಮವರೆಲ್ಲರೂ. ಇದು ಈಗ ಅದಾದ್ಮೇಲೆ ಏನು 14, 15ರಲ್ಲಿ ಆದ್ರೂ 15, 16ರಲ್ಲಿ ನಮ್ಮ ಜನಾಂಗದ 3 ಜನ ಬೋರ್ಡ್ ಚೇರ್ಮನ್ ಮಾಡಿದ್ರು. ಅದರಲ್ಲೆಲ್ಲ ನಾವು ಡೀಟೇಲ್ಸ್ ಕೊಟ್ಟಿದ್ದೀವಿ, ಅವೆಲ್ಲ ಮಾಡ್ತೀವಿ. ಮತ್ತೆ ಒಬ್ಬರು KPSC ಮೆಂಬರು ಸ್ವತಂತ್ರ ಬಂದಾಗಿನಿಂದ ಒಬ್ರು ಮಡಿವಾಳರೊಬ್ರು KPSC ಮೆಂಬರ್ ಆಗಿರ್ಲಿಲ್ಲ. ಅದೊಂದು ಉನ್ನತ ಹುದ್ದೆ. ಅಂತ ಹುದ್ದೆಯನ್ನು ನಮ್ಮ ಸಮಾಜದ ಡಾಕ್ಟರ್ ರವಿಕುಮಾರ್ ಅವರು ಕೊಟ್ಟರು, ಗುರುಸಿ ಮಡಿವಾಳರು ಅಂತ ಹೇಳಿ ಗುರುಸಿ ಕೊಟ್ಟಿದ್ದಾರೆ. ಮತ್ತೆ ವೈಸ್ ಚಾನ್ಸಲರ್ VC ಉಪಕುಲಪತಿ ಒಬ್ಬರನ್ನ ಮಾಡಿದ್ರು. ಮತ್ತೆ ಏನು ಒಬ್ಬರನ್ನ ಈ ಶಾಶ್ವತ ಆಯೋಗದ ಸದಸ್ಯರನ್ನಾಗಿ ಒಬ್ಬರು ಮಾಡಿದ್ರು. ಇವೆಲ್ಲ ಕಾಂಗ್ರೆಸ್ ಇದ್ದಾಗ ಮಾಡಿರೋದು. ಯಾಕೆ ಬಿಜೆಪಿಯವರು 3 ವರ್ಷ ಆಡಳಿತ ಮಾಡಿದ್ರು. ನಾವು ಸತ್ವವಾಗಿ ಅವರ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿದ್ದಾಗೂ ಭೇಟಿ ಮಾಡಿದ್ದೀರಿ, ಬೊಮ್ಮಾಯಿಯಾಗೂ ಭೇಟಿ ಮಾಡಿದ್ದೀರಿ. ಸರ್, ಈಗ ಅವ್ರು ಕೊಟ್ಟಿದ್ರು ದುಡ್ಡೆಲ್ಲ ಮುಗ್ದೋಗಿದೆ, 1 ರೂಪಾಯಿ ದುಡ್ಡಿಲ್ಲ. ಎಲ್ಲಾ ಜಾತಿಯವ್ರಿಗೆ ದುಡ್ಡು ಕೊಡ್ತಾರೆ ನಿಗಮಕ್ಕೆ, ನಮಗೂ ಕೊಡಿ ಅಂತ ಹೋಗಿದ್ವಿ. ಕೊನೆಗೆ ಕೊಡ್ಲೇ ಇಲ್ಲ. 3 ವರ್ಷದಲ್ಲಿ ಕೋವಿಡ್ ಬಂತು, 1 ವರ್ಷ ಬಿಟ್ಬಿಡಿ. 2ನೇ ವರ್ಷ ಹೋಗಿ ಕೇಳಿದ್ರೆ ಕೊಡ್ಲಿಲ್ಲ. ಕೊನೆ ವರ್ಷದಲ್ಲಿ 5 ಕೋಟಿ ಕೊಟ್ಟರು. 5 ಕೋಟಿಯಲ್ಲಿ 3 ವರ್ಷಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಏನು ಕೋವಿಡ್ ಸಮಯದಲ್ಲಿ ಫುಡ್ ಕಿಟ್ಗಳು ಏನೋ ಮತ್ತೆ ನಮ್ಮ ಸಮಾಜಕ್ಕೆ ದುಡ್ಡು ಕೊಡೋದಕ್ಕೆ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಅವಾಗ ಯಡಿಯೂರಪ್ಪನವರೇ ಇದ್ವಿ. ನಾವು ಹೋಗಿ ಕೇಳಿದ್ರೆ ಆಯ್ತು, ನಿಮಗೆ ಮತ್ತೆ ಸವಿತ ಸಮಾಜಿಗೆ 2,2 ಸಾವಿರ ಕೊಡ್ತಿದ್ದೀವಿ. ಆಮೇಲೆ ನಾವು ಸಿದ್ದರಾಮಯ್ಯನ ಹತ್ರ ಹೋಗಿ ಡಿಮ್ಯಾಂಡ್ ಮಾಡಿದ್ವಿ, ನೀವು 2,000, 3,000 ಕೊಟ್ರೆ ನಮ್ಗೆ ಏನಾಗುತ್ತೆ, 10,000 ಆದ್ರೂ ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದಾಗ ಅವ್ರು ಒತ್ತಾಯ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು. ಇಲ್ಲ, ಇದು ಸವಿತಾ ಸಮಾಜ ಮತ್ತು ಇವರು ಶ್ರಮಿಕರು ಅಂಗಡಿಗಳೆಲ್ಲ ಬಂದಾಗಿದ್ದಾರೆ, ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಅವರು ಸಿದ್ದರಾಮಯ್ಯ ಒತ್ತಾಯ ಮಾಡಿ ಒಬ್ಬರು ಕಳಿಸೋ ಜೊತೆಯಲ್ಲೇ ನಮ್ಗೆ ಅವ್ರು ಹೋಗಿ ಭೇಟಿ ಆದಾಗ ಮತ್ತೆ ಇನ್ಕ್ರೀಸ್ ಮಾಡಿ ನಮ್ಗೆ 10,000 ನಮ್ಗೆ ಏನು ಎಲ್ಲ ಮಡಿವಾಳರು ಏನು ಕೋವಿಡ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು 60,000 ಜನಕ್ಕೆ ನಮ್ಗೆ ಅವಾಗ ದುಡ್ಡು ಸಿಕ್ತು. ಇದೆಲ್ಲ ಸಿದ್ದರಾಮಯ್ಯನವರು ಏನ್ ಬ್ಯಾಕ್ವರ್ಡ್ ಅಂದಾಗ ಅವರು ನಮ್ಮನ್ನ ಕರೆದು ಮಾತಾಡಿಸಿ ನಮ್ಮ ಕಷ್ಟ ಸುಖಗಳೇನು ನೋಡಿ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ದು ಏನು SC ಒಂದು ಹೋರಾಟ ಇದೆ, ನಮ್ಮ ಜನಾಂಗದ್ದು ಶಾಶ್ವತ ಒಂದು ವರದಿ ಮಾಡಿದ್ದಾರೆ ಉಪಕುಲಪತಿ ಮೈಸೂರು ಯೂನಿವರ್ಸಿಟಿಯವರು, ಅನ್ನಪೂರ್ಣಮ್ಮ ಅಂತ. ಅದರಲ್ಲಿ ನಮ್ಗೆ SC ಕೊಡ್ಬೇಕು ಅಂತ ಅದರಲ್ಲಿ ವರದಿ ಮಾಡಿದ್ದಾರೆ. ಆದ್ರೆ ಅದು ಕೊಡ್ಲಕ್ಕೆ ಆಗ್ಲೇ ಇಲ್ಲ. ಮೊನ್ನೆ ನಾವು ಈ ಎಲೆಕ್ಷನ್ ಮುಂಚೆ ನಾವು ಸಿದ್ದರಾಮಯ್ಯ ಭೇಟಿ ಮಾಡಿದ್ವಿ, ನಮ್ಮ ರಾಜ್ಯ ಸಂಘದ ಕಮಿಟಿಯವರು ಹೋಗಿ ಭೇಟಿ ಮಾಡಿ, ಸರ್ ಇವಾಗ ನೀವು ಮಾಡ್ತೀರಾ ಇಲ್ವಾ, ನಮ್ಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗಿದೆ. ಏನು ಉತ್ತರ ಕರ್ನಾಟಕದಲ್ಲಿ SLC ಓದಿಸೋದೇ ಇಲ್ಲ ನಮ್ಮ ಮಕ್ಕಳು. 1,000 ರೂಪಾಯಿ ಫೀಸ್ ಕಟ್ಟೋಕ್ಕೂ ಅವ್ರಿಗೆ ಶಕ್ತಿ ಇಲ್ಲ. ಈಗ್ಲೂ ನಮ್ಮವ್ರು ಆ ಕಡೆ ಒಂದು ರೊಟ್ಟಿ ಕೊಟ್ರೆ ಇಸ್ತ್ರಿ ಮಾಡ್ತಾರೆ, ಇಸ್ತ್ರಿ ಮಾಡಿ ಅವ್ರ ಮನೆಗೆ ಬಟ್ಟೆ ತಗೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಇದೆ ನಾವು ಯಾವುದೇ ವರದಿಯಲ್ಲಿ ತಗೊಳ್ಳಿ, ನಾವು SCಗಿನ್ನ ಕಟ್ಟ ಕಡೆ ಆಗಿದ್ದೀರಿ ಅಂತ ವರದಿ ಇದೆ ಆ ಭಾಗದಲ್ಲಿ. ಕೆಲವು ಕಡೆ ಏನೋ ಒಬ್ರು ಇಬ್ರು ಇರ್ಬೋದು, ಏನೋ ಈ ಶಿವಮೊಗ್ಗದಲ್ಲಿ ಸ್ವಲ್ಪ ಜನ ಯಾರೋ ಇರ್ಬೋದು, ಬಟ್ ಎಲ್ಲ ಬಡವರಿದ್ದಾರೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ನಮ್ದು ವೋಟರ್ಸ್ 80,000 ವೋಟರ್ಸ್ ಇದೆ. ವೋಟರ್ಸ್
ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಎಲ್ಲ ಮಾಹಿತಿ ನಾವು ಸೆನ್ಸಸ್ ಮಾಡಿಸಿದ್ವಿ. ಆ ಸೆನ್ಸಸ್ ಅಲ್ಲಿ ನಮ್ಗೆ ವರದಿ ಇದೆ. ಹಂಗಾಗಿ ಏನು ನಮಗೆ ಈ ಬರೀ ಸರ್ಕಾರಗಳು ಬಂದಾಗ ನಾವು ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಗೆ ತೊಂದರೆ ಆಗುತ್ತೆ ಸರ್. ದಯವಿಟ್ಟು ನೀವೇನೋ ಒಂದು ನಮ್ಗೆ ಒಂದು ಆಶ್ವಾಸನೆ ಕೊಡಿ, ಮಾಡ್ಲೇ ಇರ್ತೀರಿ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಎಸ್ ಸಿ ಮಕ್ಕಳಿಗೆ ಸಿಗುತ್ತೋ ಅದನ್ನ ಕೊಡ್ತೀರಿ, ಅದನ್ನ ಒಂದು ಅಮೆಂಡ್ಮೆಂಟ್ ಮಾಡಿಸಿ ನಾವು ಅದು ಕೊಡಕ್ ನಮ್ಗೆ ಇದೇ ಸೆಂಟ್ರಲ್ಗೆ ಏನು ಕಳ್ಸಕ್ಕಿಲ್ಲ, ನಾವೇ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಒಂದು ಮುಖ್ಯಮಂತ್ರಿಗಳು. ಮಡಿವಾಳರಿಗೆ ಬಡವರಿಗೆ ಏನಾದ್ರೂ ಸ್ವಲ್ಪ ಹೆಲ್ಪ್ ಆಗಿದೆ ಅಂತಂದ್ರೆ ಈ ಕಾಂಗ್ರೆಸ್ ಇಂದ ಅಂತ ನಾವಂತೂ ಭಾವಿಸಿದ್ದೀರಿ. ಹಂಗಾಗಿ ನಮ್ಮವರೆಲ್ಲ ಮಡಿವಾಳರು ಅದಕ್ಕೆ ನೀವು ಬೆಂಬಲ ಸೂಚಿಸಿ ಅಂತ ಹೇಳ್ತೀವಿ ಅಂತ ನಾವು ಎಲ್ಲಾರ್ಗು ಕೇಳ್ಕೊಡ್ತಾ ಇದ್ದೀವಿ. ಈಗ ನಮ್ಮ ಮಡಿವಾಳರೆಲ್ಲ ನೀವು ದಯವಿಟ್ಟು ಇದಕ್ಕೆ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ. ನೀವು ಯಾಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ಬೇಕಂದ್ರೆ ನಮ್ಗೆ ಇಷ್ಟು ಸವಲತ್ತು ಕೊಡಿ, ಯಾರಾದ್ರೂ ಹೇಳಿ, ಬಿಜೆಪಿಯವರು ಹೇಳಿ ನಮ್ಗೆ ಇಷ್ಟು ಕೊಟ್ಟಿದೆ ನಾವು ಒಪ್ಕೊಳ್ತೀವಿ. ನಾವು ಬಿಜೆಪಿಯಲ್ಲಿ ಹೋಗಿ ಕೇಳ್ಕೊಂಡಾಗ ಕೊನೆ ಮೂಮೆಂಟ್ ಅಲ್ಲಿ ಇನ್ನು 3 ತಿಂಗಳಿದೆ ಸರ್ಕಾರ ಹೊರಟೋಗುತ್ತೆ ಅನ್ನೋ ಟೈಮಲ್ಲಿ ಒಬ್ಬ ನಿಗಮದ ಅಧ್ಯಕ್ಷರು ಮಾಡಿದ್ರು. ಅವ್ರಿಗೆ ನಿಗಮದ ಅಧ್ಯಕ್ಷರು ಮಾಡಿದ್ರೆ ಒಂದು ಕಾರ್ ಕೊಡ್ಲಿಲ್ಲ, ಒಂದು ಆಫೀಸ್ ಕೊಡ್ಲಿಲ್ಲ, ಒಂದು ಹಣ ಬಿಡುಗಡೆ ಮಾಡಲಿಲ್ಲ. ಸುಮ್ಮನೆ ಬೋರ್ಡ್ ಕೊಟ್ಟರು, ಅವ್ರು ಸುಮ್ಮನೆ ಓಡಾಡಿದ್ರು ಇಡೀ ರಾಜ್ಯದಲ್ಲಿ. ಎಲ್ಲಾರ್ಗು ಅಪ್ಲಿಕೇಶನ್ಸ್ ಹಾಕ್ಸಿದ್ರು. ಆದ್ರೆ 9,80,00,000 ಅದು ಏನು ಬಡ್ಜೆಟ್ ಮಾಡಿದ್ರು, ಅಷ್ಟು ಜನಕ್ಕೆ ಅಪ್ಲಿಕೇಶನ್ ದುಡ್ಡು ಬಿಡುಗಡೆ ಆಗ್ಲಿಲ್ಲ. ಕೊನೆಗೆ ಅದ ಅವರು ಇಳಿದು ಹೊರಟು ಸರ್ಕಾರ ಆದ್ಮೇಲೆ ಈ ಕಳೆದ ಇದರಲ್ಲಿ ಆಗಿದೆ.